ನಮಸ್ತೆ ಎಲ್ರಿಗೂ. ಕಡಲೆಕಾಳು ಉಸ್ಲಿ ಮಾಡೋದನ್ನು ನೋಡೋಣ. ಇಲ್ಲಿ ಸ್ವಲ್ಪ ಕಡಲೆಕಾಳನ್ನು ನಾನು ಒಂದು 8-9 ಅವರು ನೆನೆಸಿ ಇಟ್ಕೊಂಡಿದ್ದೆ. ನೆಂದಿರೋಂಥ ಕಡಲೆಕಾಳನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು 3-4 ವಿಷಲ್ ತೆಗಿತಾ ಇದ್ದೀನಿ. ನೋಡಿ, ಒಂದು 3 ಅಥವಾ 4 ವಿಷಲ್ ತೆಗೆದ್ರೆ ಕಡಲೆಕಾಳು ಸಾಫ್ಟಾಗಿ ಬೆಂದೋಗುತ್ತೆ. ನೀರನ್ನೆಲ್ಲ ಸೋದಿಸ್ಕೊಂಡು ಸಿಂಪಲ್ ಆಗಿ ಒಂದು ಮಸಾಲೆನ ರುಬ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, 2 ಹಸಿಮೆಣಸಿನಕಾಯಿ, ಒಂದು ಚಿಕ್ಕ ತುಂಡು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೋಡಿ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ, ಆವಾಗಲೇ ನಾವು ಗ್ರೈಂಡ್ ಮಾಡ್ಕೊಂಡಂಥ ತೆಂಗಿನಕಾಯಿ ಮಸಾಲೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಹಸಿ ಕರಿಬೇವಿನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಆವಾಗಲೇ ನಾವು ಬೇಯಿಸಿ ಇಟ್ಕೊಂಡಂಥ ಈ ಕಡಲೆಕಾಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ದೇವರ ಪ್ರಸಾದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನಮಗೆ ಟೈಮ್ ಪಾಸ್ಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ